ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪಃ ಸ್ವಾಧ್ಯಾಯ ಶೋಷ ಕೃಷ್ಣ ಪೂಜಾರ್ಥಂ ಮುನಿಂ ವಿಶ್ವೇಶಂ ವಿಷ್ಣುರಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಎಲ್ಲರಿಗೂ ನಮಸ್ಕಾರ. ನಾನು ಧನುರ್ಮಾಸದ ಬಗ್ಗೆ ಮಾತಾಡಲಿಕ್ಕೆ ನಾನು ಬಂದಿದ್ದೇನೆ. ನಮಗೆ ಧನುರ್ಮಾಸ ಅಂದರೆ ತುಂಬ ವಿಶೇಷ. ಯಾಕಂದರೆ ನಮಗೆ ಅಗ್ನಿ ಪುರಾಣದಲ್ಲಿ ಹೇಳ್ತಾರೆ, ಮಾಸಾನಾಂ ಮಾರ್ಗಶೀರ್ಷೋ ವೈ ಧನುರ್ಮಾಸೋ ವಿಶೇಷತಃ ಅಂತ ಹೇಳಿ. ಹಾಗಾಗಿ ವಿಶೇಷವಾಗಿ ನಮಗೆ ಈ ಒಂದು ಎಲ್ಲ ಮಾಸದಲ್ಲೂ ಕೂಡ ಧನುರ್ಮಾಸ ತುಂಬ ವಿಶೇಷ. ಮಾರ್ಗಶಿರ ಮಾಸದಲ್ಲಿ ಬರತಕ್ಕಂಥ ಧನುರ್ಮಾಸ ತುಂಬ ವಿಶೇಷ. ಯಾಕೆ ಅಂತಂದರೆ ನಮಗೆ ಆ ಸೂರ್ಯನು ಧನುರಾಶಿಯಲ್ಲಿ, ಅಗ್ನಿತತ್ವ ರಾಶಿಯಲ್ಲಿ ನಮಗೆ ಆ ಸೂರ್ಯನು ಅಲ್ಲಿ ಬಂದಿರ್ತಾರೆ. ಹಾಗಾಗಿ ನಮಗೆ ತ್ರಿಕೋಣ ಸ್ಥಾನ ಅಂತ ಹೇಳ್ತೀವಿ. ಮೇಷ, ಸಿಂಹ ಮತ್ತು ಧನು, ಈ ತ್ರಿಕೋಣ ಸ್ಥಾನ ಅಂತ ಹೇಳ್ತೀವಿ. ಹಾಗಾಗಿ ಆ ತ್ರಿಕೋಣ ಸ್ಥಾನದಲ್ಲಿ, ತ್ರಿಕೋಣ ಸ್ಥಾನ ಆಗಿರತಕ್ಕಂತಹ 9ನೇ ರಾಶಿಯಲ್ಲಿ, ಅಗ್ನಿತತ್ವ ರಾಶಿಯಲ್ಲಿ, ಧನುರಾಶಿಯಲ್ಲಿ ಆ ಸೂರ್ಯನು ಆ ಒಂದು ತಿಂಗಳು ಸ್ಥಿತನಾದಾಗ ಅದಕ್ಕೆ ಧನುರ್ಮಾಸ ಅಂತ ಹೇಳ್ತೇವೆ. ಹಾಗಾಗಿ ಈ ಧನುರ್ಮಾಸ ವಿಶೇಷತೆ ಏನಂತಂದರೆ, ನಮಗೆ ಒಂದು ಕೃಷ್ಣ ಪರಮಾತ್ಮನು ಯುಧಿಷ್ಠಿರನಿಗೆ ಉಪದೇಶವನ್ನು ಮಾಡ್ತಾನೆ ಧನುರ್ಮಾಸದಲ್ಲಿ ಏನು ಮಾಡಬೇಕು ಅಂತ ಹೇಳಿ. ಧನುರ್ಮಾಸದಲ್ಲಿ ವಿಶೇಷವಾಗಿ ನಾವು ಆ ಒಂದು ಬೆಳಗಿನ ಜಾವನದಲ್ಲಿ ಬೇಗ ಪ್ರಾತಃಕಾಲದಲ್ಲಿ ಎದ್ದು ಸ್ನಾನ ಸಂಧ್ಯಾದಿಗಳನ್ನು ಮುಗಿಸಿ ದೇವರ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು. ಅದರಲ್ಲಿ ವಿಶೇಷ ಅನ್ನೋದಂದರೆ ನಮಗೆ ಹುಗ್ಗಿ ನೈವೇದ್ಯ ಅಂತ, ಅಂದರೆ ಮುದ್ಗಾನ ಅಂತ ಹೇಳ್ತೇವೆ. ಆ ಹುಗ್ಗಿಯ ನೈವೇದ್ಯ ಇರ್ಬೋದು ಅಥವಾ ಹೆಸರು ಕಾಳಿನ ನೈವೇದ್ಯವು ಕೂಡ ವಿಶೇಷವಾಗಿ ಭಗವಂತನಿಗೆ ನಾವು ಆ ಒಂದು ನೈವೇದ್ಯವನ್ನು ಮಾಡಿದಾಗ ನಮ್ಮಲ್ಲಿ ಬರತಕ್ಕಂಥ ಎಲ್ಲ ದೋಷಗಳು ಪರಿಹಾರವಾಗಿ ನಮ್ಮ ಪೂರ್ವಜನ್ಮದಲ್ಲಿ ಬರತಕ್ಕಂಥ ಪಾಪಗಳೆಲ್ಲ ಕೂಡ ಪರಿಹಾರ ಆಗತ್ತೆ. ಇನ್ನು ಈ ಧನುರ್ಮಾಸದಲ್ಲಿ ವಿಶೇಷವಾಗಿ ನಾವು ದಂಪತಿ ಪೂಜೆ, ದಾನ ಧರ್ಮಾದಿಗಳನ್ನು ಮಾಡುವಂತಹದ್ದು, ಮತ್ತು ವಿಶೇಷವಾಗಿ ಕ್ಷೇತ್ರಗಳ ಒಂದು ದರ್ಶನವನ್ನು ಮಾಡಿ ಅಲ್ಲಿ ತೀರ್ಥಕ್ಷೇತ್ರಗಳ ಸ್ನಾನವನ್ನು ಮಾಡುವಂತಹದ್ದು. ಆ ಒಂದು ತೀರ್ಥಕ್ಷೇತ್ರದಲ್ಲಿ ಇರತಕ್ಕಂತಹ ಒಂದು ನದಿಗಳಿರತ್ತಲ್ಲ, ಆ ನದಿಯಲ್ಲಿ ಆ ಒಂದು ಸ್ನಾನಗಳನ್ನು ಮಾಡುವಂತಹದ್ದು. ಮತ್ತೆ ಈ ಒಂದು ಧನುರ್ಮಾಸದಲ್ಲಿ ವಿಶೇಷವಾಗಿ ಗುರು ದರ್ಶನವನ್ನು ಮಾಡಬೇಕಾಗತ್ತೆ. ಯಾಕಂತಂದ್ರೆ ಗುರುವಿನ ಸ್ಥಾನದಲ್ಲಿ ಸೂರ್ಯ ಬಂದು ಕೂತಿರ್ತಾನೆ. ಸೂರ್ಯ ಅಂದ್ರೆ ಆತ್ಮಕಾರಕ ಅಂತ ಹೇಳ್ತೀವಿ. ನಮ್ಗೆಲ್ಲ ಯಾರು ಆತ್ಮ ಅಂತಂದ್ರೆ ಸೂರ್ಯನು ಕಾರಕನಾಗಿರ್ತಾನೆ. ಹಾಗಾಗಿ ಗುರುವಿನ ಕ್ಷೇತ್ರವನ್ನು ವಿಶೇಷವಾಗಿ ದರ್ಶನವನ್ನು ಮಾಡೋದ್ರಿಂದ ನಮಗೆ ಆ ಗುರುಬಲ ಉಂಟಾಗಿ ನಮಗೆ ಏನು ಮುಂದಿನ ಕೆಲಸಗಳು, ಮಂಗಳ ಕಾರ್ಯಗಳಿರ್ಬೋದು ಅಥವಾ ಎಲ್ಲ ವಿಷಯಗಳಲ್ಲೂ ಕೂಡ ಅಭಿವೃದ್ಧಿಯನ್ನು ಆ ಗುರುವಿನ ಆಶೀರ್ವಾದದಿಂದ ನಮಗೆ ಉಂಟಾಗತ್ತೆ. ಹಾಗಾಗಿ ಈ ಧನುರ್ಮಾಸದಲ್ಲಿ ಎಲ್ಲರೂ ಕೂಡ ಪ್ರಾತಃ ಕಾಲದಲ್ಲಿ ಬೇಗ ಇದ್ದು ದೇವರ ಆರಾಧನೆಯನ್ನು ಮಾಡಿ ಯಾತ್ರೆಗಳನ್ನು ಮಾಡಿ ತೀರ್ಥಕ್ಷೇತ್ರಗಳನ್ನು ದರ್ಶನವನ್ನು ಮಾಡುವುದರ ಮೂಲಕವಾಗಿ ನಮ್ಮ ಒಂದು ಆತ್ಮಕ್ಕೆ ಶಕ್ತಿಯನ್ನು ಕೊಡುವಂತಹ ಕಾರ್ಯವನ್ನು ಕೂಡ ಮಾಡಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.